ಇನ್ನು ನಟ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟ ವೈಷ್ಣವ್ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಹಾಗಾದರೆ ಏನಾಗಿದೆ ಇಲ್ಲಿ ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ನಟ ವೈಷ್ಣವ್ ಅವರು ತುಂಬಾ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇದು ಅದ್ಭುತವಾದಂಥ ಕಲಾವಿದ ಇದೀಗ ಈ ಥರ ಆಗಿರೋದು ನಿಜಕ್ಕೂ ಕೂಡ ಭಾಳ ದುರಂತ ಕಥೆ ಅಂತಲೂ ಕೂಡ ಹೇಳ್ಬೋದು. ಏಕೆಂತಂದರೆ ಈ ಸೀರಿಯಲ್ ಈಗ 1,000-1,500ಕ್ಕೂ ಅಧಿಕ ಎಪಿಸೋಡ್ ಪ್ರಸಾರ ಆಗುತ್ತೆ ಅಂತ ಅಂದುಕೊಂಡಿದ್ದರು. ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ ಎರಡೂ ಕೂಡ ಒಂದೇ ಟೈಮಲ್ಲಿ ಪ್ರಸಾರ ಆಗಿದ್ದು. ಆದರೆ ಸದ್ಯ ಈ ಸೀರಿಯಲ್ನಲ್ಲಿ ಕಥಾಂಧರ ಎಳೆಗಳು ಅಷ್ಟಾಗಿ ಮುಂದುವರಿಯಲು ಸಾಧ್ಯವಾಗ್ತಿಲ್ಲ. ಮತ್ತು ಕಥೆಯಲ್ಲಿ ಏನೂ ಕೂಡ ಟ್ವಿಸ್ಟ್ ಇಲ್ಲದರ ಕಾರಣಕ್ಕಾಗಿ ಈ ಸೀರಿಯಲ್ ಈಗ ಮುಕ್ತಾಯ ಹಂತಕ್ಕೆ 600 ಎಪಿಸೋಡ್ಗೆ ಬಂದೋಗಿದೆ. ಇನ್ನು ಇದರಲ್ಲಿ ಅಭಿನಯಿಸ್ತಿದ್ದಂಥ ಶಮಂತ್ ಅವರು ಬಿಗ್ ಬಾಸಿಂದ ಬಂದ ನಂತರ ಒಂದು ಒಳ್ಳೆ ಬ್ರೇಕನ್ನು ಕೂಡ ತೆಗೆದುಕೊಂಡರು ಅಂತಲೂ ಕೂಡ ಹೇಳ್ಬೋದು. ಸದ್ಯ ಇದರಿಂದಾಗಿ ಅವರು ಮುಂದೆ ಬೆಳ್ಳಿದಲ್ಲಿ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅಲ್ಲೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನನ್ನ ಮೇಲೆ ಇರಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಲಕ್ಷ್ಮೀ ಬಾರಮ್ಮದಲ್ಲಿ ಪಾತ್ರಧಾರಿ ಆಗಿ ಶಮಂತ್ ಅವರು ವೈಷ್ಣವ್ ಪಾತ್ರವನ್ನು ಅಭಿನಯಿಸ್ತಾ ಇದ್ದರು. ಇನ್ನು ಈ ವೈಷ್ಣವ್ ಪಾತ್ರಧಾರಿ ಕೇವಲ ನೆನಪಾಗಿ ಮಾತ್ರ ಇನ್ನು ಮುಂದೆ ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಉಳಿಯಲಿದ್ದಾರೆ ಅಂತ ಸಹ ಹೇಳ್ಬೋದು. ಆಗ ನೀವೇನಂತ ಇದರ ಬಗ್ಗೆ